DEC, Intel and Xerox. DEC, Intel ಮತ್ತು Xerox ಆರ್ಗನೈಸೇಷನ್ ದವರು ಕಂಬೈನ್ಡ್ ಆಗಿ ಪ್ರಪೋಸ್ ಮಾಡಿರುವಂತಹ ಇಥರ್ನೆಟ್ ಗೆ DIX ಇಥರ್ನೆಟ್ ಅಂತ ಕರೀತಾರೆ. ಅಂಡ್ IEEE ದವರು ಏನು ಪ್ರಪೋಸ್ ಮಾಡಿದ್ರಲ್ಲ ದಟ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಇಥರ್ನೆಟ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ 802.3. ಈ ಎರಡು ಸ್ಟ್ಯಾಂಡರ್ಡ್ ಫ್ರೇಮ್ ಫಾರ್ಮ್ಯಾಟ್ ಅನ್ನ ಸ್ಟಡಿ ಮಾಡಿದ್ವಿ ನಾವು. And there was only a little change in both the formats. ಎರಡರೊಳಗೂ ಸ್ವಲ್ಪ changes ಬಂದಿದ್ದು. We had preamble and then destination address, ಆಮೇಲೆ source address, and then we had type and variable length payload or information or data. And lastly, we had checksum. LA, it is in DIX. Whereas, idraga, ee preamble ಒಳಗೇನೆ ಏನು ಮಾಡಿದ್ರು 6 preamble ಕೊಟ್ಟಿದ್ರು, ಉಳಿದಿದ್ದನ್ನ start of frame ಅಂತ ಹೇಳಿ 2 bits which is indicated as 1 ಅನ್ನು ತಗೊಂಡಿದ್ವಿ. And then destination address same, source address same. Instead of type, it was length. Type ಬದಲಿಗೆ ಅದನ್ನ length, payload field as it is, and then checksum also same. 8 bytes, 6, 6, 2, 0 to 1500 bytes, and then lastly we had 4 bytes for checksum. 4 checksum ಗೆ ಕೊಟ್ಟಿದ್ರು. ಎಲ್ಲಾರ್ದು ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದಲ್ಲ? Is it visible? Frame format. Okay. So whatever we have drawn on the board is same is presented here. Preamble 8 bytes. ಆ 8 bytes ಒಳಗೆ ಏನ್ ಮಾಡ್ಯಾರ DIX ದವರು 8 bytes ಪೂರ್ತಿ ಕೊಟ್ಟಾರ. Instead of that, IEEE has given 2 for SOF, that is start of frame ಗೆ ಯೂಸ್ ಮಾಡ್ಕೊಂಡಾರ. ಉಳಿದಿದ್ದು 6 ಏನದಲ್ಲ preamble ಗೆ ಕೊಟ್ಟಾರ. Preamble is nothing but it is a beginning, introductory part ಅಂತ ಹೇಳಿ ಕರಿತೇವಲ್ಲ ನಾವು, ಅದನ್ನ preamble ಅಂತ ಕರೀತಾರೆ. And before that SOF is sent, that is start of frame, which indicates the receiver that next frame ಬರ್ತೈತಿ, ಅದನ್ನ ನೀನು ಸೇವ್ ಮಾಡ್ಕೋಬೇಕು, ಬಫರ್ ಅನ್ನ ರೆಡಿ ಮಾಡ್ಕೋ. ಮತ್ತೆ ಸೆಂಡರ್ ಕ್ಲಾಕ್ ಈ ರೀತಿಯಾಗಿ ವರ್ಕ್ ಮಾಡ್ಲಿಕ್ಕತ್ತೈತಿ, ಅದರ ಅಕಾರ್ಡಿಂಗ್ಲಿ ನೀನ್ ನಿನ್ನ ಟೈಮಿಂಗ್ ಅನ್ನು ಸೆಟ್ ಮಾಡ್ಕೋ. ದಟ್ ಈಸ್ ಫಾರ್ ಸಿಂಕ್ರೊನೈಸೇಷನ್ ಆಫ್ ಸೆಂಡರ್ ಮತ್ತೆ ರಿಸೀವರ್ ಇಬ್ಬರು ಕ್ಲಾಕ್ ಪಲ್ಸಸ್ ಸೇಮ್ ಆಗಿ ವರ್ಕ್ ಆಗ್ಲಿ ಅನ್ನೋ ರೀಸನ್ ಗೆ ಈ SOF, ದಟ್ ಈಸ್ ಸ್ಟಾರ್ಟ್ ಆಫ್ ಫ್ರೇಮ್ ಡೆಲಿಮಿಟರ್ ಅನ್ನ ಕಳಿಸಿರ್ತಾರೆ. ಆಫ್ಟರ್ ದಟ್ ಉಳಿದಿದ್ದು ಎಲ್ಲ ಫೀಲ್ಡ್ಸ್ ನೀವು ಸ್ಟಡಿ ಮಾಡಿ. ಡೆಸ್ಟಿನೇಷನ್ ಅಡ್ರೆಸ್, ಸೆಂಡರ್ ಅಡ್ರೆಸ್, ಇಲ್ಲಿ ನೀವು ಬೇಕಂದ್ರೆ ಯೂನಿಕಾಸ್ಟ್ ಯೂಸ್ ಮಾಡ್ಬೋದು. You can use multicast or you can use broadcast. Broadcast means everyone can receive. ಎಲ್ಲ ಬಿಟ್ಸು ಏನಾಗಿರ್ತಾವೋ 1 1 1 1 ಅಂತ ಹೇಳಿ ಸೆಟ್ ಮಾಡಿರ್ತೇವೆ. ಪೂರಾ ಡೆಸ್ಟಿನೇಷನ್ ಸೋರ್ಸ್ ಅಡ್ರೆಸ್ ಅಥವಾ ಡೆಸ್ಟಿನೇಷನ್ ಅಡ್ರೆಸ್ ಯಾರಿಗೆ ಹೋಗಿ ಮುಟ್ಟಬೇಕು ಅನ್ನೋದು ಡೆಸ್ಟಿನೇಷನ್. ಸೋರ್ಸ್ ಅಡ್ರೆಸ್ ಯಾರಿಂದ ಬಂದೈತಿ, ಕಳಿಸ್ತವ್ರು ಒಬ್ಬರೇ ಇರ್ತಾರ, ಬಟ್ ರಿಸೀವ್ ಮಾಡ್ಕೊಳ್ಳೋರು ಒಬ್ರು ಇರ್ಬೋದು, ಆರ್ ಇಟ್ ಮೇ ಬಿ ಎವ್ರಿವನ್ ಆರ್ ಸ್ಪೆಸಿಫಿಕ್ ಗ್ರೂಪ್. ಎಲ್ಲಾರು it is a broadcast frame. Broadcast in the sense everyone can take this particular frame. ಆ ರೀತಿ ಇದ್ದಾಗ ಇಲ್ಲಿ ಡೆಸ್ಟಿನೇಷನ್ ಅಡ್ರೆಸ್ ನಾಗ ಏನ್ ಮಾಡಿರ್ತಾರ, ಎಲ್ಲಾ ಬಿಟ್ಸ್ ಅನ್ನು 1 ಗೆ ಸೆಟ್ ಮಾಡಿರ್ತಾರ. ಇರ್ಲಿಲ್ಲ ಇಫ್ ಇಟ್ ಈಸ್ ಫಾರ್ ಅ ಸಿಂಗಲ್ ಪರ್ಸನ್ ಯುನೀಕ್ ಅಡ್ರೆಸ್ ಕೊಟ್ಟಿದ್ರು ಅಂತಂದ್ರ ಒಬ್ಬರಿಗೆ ಅಂತ ಇಂಟೆಂಡೆಡ್ ಇತ್ತು. If the destination is a single station, single system or single user,
then address begins with a 0, and no two systems in the world will be having the same address. MAC address ಅಂತ ಕರಿತೀವಿ ನಾವು ಅದನ್ನ. ಯಾವುದೇ ಟೂ ಸಿಸ್ಟಮ್ ಅಡ್ರೆಸ್ ಸೇಮ್ ಇರಂಗಿಲ್ಲ, ಎಲ್ಲ ಅಡ್ರೆಸ್ಸಸ್ ಏನಿರ್ತಾವ ಡಿಫ್ರೆಂಟ್ ಇರ್ತಾವ. ಸೊ ಇಟ್ ವಿಲ್ ಬಿಗಿನ್ ವಿತ್ ಅ 0. ಅಡ್ರೆಸ್ 0 ದಿಂದ ಸ್ಟಾರ್ಟ್ ಆಗ್ತೈತಿ ಅಂತಂದ್ರೆ ಅದರ ಅರ್ಥ ಇಟ್ ಈಸ್ ಇಂಟೆಂಡೆಡ್ ಫಾರ್ ಅ ಸಿಂಗಲ್ ಯೂಸರ್, ಇಟ್ ಈಸ್ ಅ ಯುನೀಕ್ ಕಾಸ್ಟ್ ಫ್ರೇಮ್. ಇಲ್ಲ ಡೆಸ್ಟಿನೇಷನ್ ಅಡ್ರೆಸ್ ಒಳಗಡೆಗೆ ಫಸ್ಟ್ ಬಿಟ್ ಏನಾದ್ರೂ 1 ಇತ್ತು ಅಂತಂದ್ರೆ ಇಟ್ ಈಸ್ ಫಾರ್ ಅ ಮಲ್ಟಿ ಕಾಸ್ಟ್, ದಟ್ ಮೀನ್ಸ್ ಫಾರ್ ಅ ಗ್ರೂಪ್. ಆ ಅಡ್ರೆಸ್ ಏನಿರ್ತೈತಿಲ್ಲ ಒಂದು ಗ್ರೂಪಿಗೆ ಬಿಲಾಂಗ್ ಆಗ್ತಿರ್ತೈತಿ. ಅದು ಯಾರ್ಯಾರಿಗೆ ಪರ್ಟೈನಿಂಗ್ ಇರ್ತೈತಿ ಆ ಗ್ರೂಪ್ ಒಳಗೆ ಯಾರು ಇರ್ತಾರ ಅವರೆಲ್ಲ ಈ ಫ್ರೇಮ್ ಅನ್ನ ರಿಸೀವ್ ಮಾಡ್ಕೋಬಹುದು. ಅಂಡ್ ದೆನ್ ಯು ಹ್ಯಾವ್ ಸೋರ್ಸ್ ಅಡ್ರೆಸ್, ಇಟ್ ಈಸ್ ದ ಸೆಂಡರ್ಸ್ ಅಡ್ರೆಸ್, ಯಾರು ಕಳಿಸ್ಲಿಕ್ಕತ್ತಾರ ಅವ್ರ ಅಡ್ರೆಸ್. ಅಂಡ್ ದೆನ್ ಯು ವಿಲ್ ಬಿ ಹ್ಯಾವಿಂಗ್ ದ ಟೈಪ್ ಆರ್ ಲೆಂತ್. ಲೆಂತ್ ಓವರ್ ಆಲ್ ಫ್ರೇಮ್ ಲೆಂತ್ ಅನ್ನ ಇಂಡಿಕೇಟ್ ಮಾಡಿದ್ರೆ ಟೈಪ್ ಫೀಲ್ಡ್ ಏನ್ ಹೇಳ್ತೈತಿ, ಮೇಲ್ಗಡೆ ಇರುವಂತ ನೆಟ್ವರ್ಕ್ ಲೇಯರ್ ಒಳಗೆ ಯಾವ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಇದನ್ನ ಹ್ಯಾಂಡಲ್ ಮಾಡ್ತೈತಿ ಅಂದ್ರೆ ಇದನ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು ನಾವು ಅನ್ನೋದನ್ನ ಹೇಳೋ ಸಲುವಾಗಿ ಈ ಟೈಪ್ ಫೀಲ್ಡ್ ಅನ್ನ ಯೂಸ್ ಮಾಡ್ತೇವೆ. ಅಂಡ್ ದೆನ್ ಯು ಹ್ಯಾವ್ ಡೇಟಾ ವಿಚ್ ಈಸ್ ಆಫ್ ಅ ವೇರಿಯೇಬಲ್ ಸೈಜ್, ಮಿನಿಮಮ್ 0, ಮ್ಯಾಕ್ಸಿಮಮ್ 1500 ಕೊಟ್ಟ. ಆಮೇಲೆ ಪ್ಯಾಡಿಂಗ್ ಬಗ್ಗೆ ನಾನು ಹೇಳ್ತೀನಿ ಅಂತ. ಚೆಕ್ ಸಮ್, ಇಟ್ ಈಸ್ ಯೂಸ್ಡ್ ಫಾರ್ ಕರೆಕ್ಷನ್, ಎರರ್ ಡಿಟೆಕ್ಷನ್, ಕರೆಕ್ಷನ್. CRC ಹೆಂಗ್ ಯೂಸ್ ಮಾಡ್ತಿದ್ವಲ್ಲ ಆ ರೀತಿ ಚೆಕ್ ಸಮ್ ಅನ್ನ ಯೂಸ್ ಮಾಡ್ತೇವೆ. ಬಂದಿರುವಂತ ಡೇಟಾ ಕರೆಕ್ಟ್ ಐತೋ ಇಲ್ವೋ ಈ ಪರ್ಟಿಕ್ಯುಲರ್ ಡೇಟಾ ಮೇಲೆ ಫ್ರಮ್ ಡೆಸ್ಟಿನೇಷನ್ ಅಡ್ರೆಸ್ ಟಿಲ್ ಪ್ಯಾಡಿಂಗ್ ಚೆಕ್ ಸಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರ. ಆ ಚೆಕ್ ಸಮ್ ಅನ್ನ ಇಲ್ಲಿ ಹಾಕಿ ಕಳಿಸ್ತಾರ ರಿಸೀವರ್ ಎಂಡ್. ಮತ್ತೆ ಅದೇ ಸೇಮ್ ಡೇಟಾ ಮೇಲೆ ಚೆಕ್ ಸಮ್ ಕ್ಯಾಲ್ಕುಲೇಟ್ ಮಾಡ್ತಾರ. ಇಫ್ ಬೋತ್ ದ ಚೆಕ್ ಸಮ್ಸ್ ಆರ್ ಸೇಮ್ ದೆನ್ ದ ರಿಸೀವ್ಡ್ ಡೇಟಾ ಇಸ್ ಕರೆಕ್ಟ್. ಇಲ್ಲ ಎರಡು ಬೇರೆ ಬೇರೆ ಆದವು ಅಂತಂದ್ರೆ ಅದರ ಅರ್ಥ ಡೇಟಾ ಟ್ರಾವೆಲ್ ಆಗಿ ಸೋರ್ಸ್ ಇಂದ ಡೆಸ್ಟಿನೇಷನ್ ಬಂದು ಮುಟ್ಟೋದ್ರೊಳಗಡೆಗೆ ಏನೋ ಚೇಂಜಸ್ ಆಗ್ಯಾವು. ವಾಟ್ ಎವರ್ ಡೇಟಾ ಐ ಹ್ಯಾವ್ ರಿಸೀವ್ಡ್ might not be same as that is sent by the sender. Sender ಕಳಿಸಿದ ಡೇಟಾ ನಾ ರಿಸೀವ್ ಮಾಡ್ಕೊಂಡಿದ್ದ ಡೇಟಾ ಸೇಮ್ ಇಲ್ಲ ಅಂತ ಹೇಳಿ ಅರ್ಥ. ಇಲ್ಲೇ padding means you are going to add extra data, and why that extra data is being added. ಇಲ್ಲಿ ಅವರ 0 ದಿಂದ 1500 ಬೈಟ್ಸ್ ಒಳಗೆ ಎಷ್ಟು ಬೇಕಾದಷ್ಟು ನೀವು ಡೇಟಾನ 0ನೂ ಕಳಿಸ್ಬೋದು, 1500 ಮ್ಯಾಕ್ಸಿಮಮ್ ಅಷ್ಟನ್ನು ಕಳಿಸ್ಬೋದು ಅಂತ ಹೇಳ್ಯಾರ. ಆದ್ರ for whole frame they have given some minimum and maximum. ಪೂರ್ತಿ ಫ್ರೇಮಿಗೆ ಅವ್ರು ಏನ್ ಮಾಡ್ಯಾರ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಮಿನಿಮಮ್ ಈಸ್ 64 bytes. It should be 64 bytes long and maximum is 1500 bytes long. Your data cannot be more than this. ಪೂರ್ತಿ ಫ್ರೇಮ್ ಇದಕ್ಕಿಂತ ಜಾಸ್ತಿ ಇರುವಂಗಿಲ್ಲ. Just a minute. Okay. So 64 bytes ಇರಬೇಕು. ಅಗ್ದಿ ಕಡಿಮೆ ಅಂದ್ರೂ ಕೂಡ ನಿಮ್ಮ ಫ್ರೇಮ್ ಎಷ್ಟು ಇರಬೇಕು 64 bytes ಲಾಂಗ್ ಇರಬೇಕು. ಲಾಂಗೆಸ್ಟ್ ಅಂತಂದ್ರೆ ಇಟ್ ಮಸ್ಟ್ ನಾಟ್ ಬಿ ಮೋರ್ ದೆನ್ 1500 bytes. ರೈಟ್. ಇವಾಗ ನೋಡ್ರಿ your destination address is 6 bytes long, source address 6, length ಏನದಲ್ಲ 2 bytes ಅದ, ಆಮೇಲೆ ಚೆಕ್ ಸಮ್ ಏನದಲ್ಲ 4 bytes ಅದ. 6 plus 6 plus 2 plus 4 12 14 plus 4 18. 64 minimum 64 ಇರಬೇಕು. It should be minimum 64 bytes long. ನಿಮ್ದು ಇಲ್ಲಿ ಹಿಡ್ಕೊಂಡು that is from destination address till ಚೆಕ್ ಸಮ್, ಡೆಸ್ಟಿನೇಷನ್ ಹಿಡ್ಕೊಂಡು ಚೆಕ್ ಸಮ್ ವರೆಗೂ ಟೋಟಲ್ ಮಾಡಿ ಇದನ್ನ ಬಿಟ್ಬಿಡ್ರಿ, ಪೇಲೋಡ್ ಅನ್ನ ಬಿಟ್ಬಿಡ್ರಿ. ಆ ಲಿವಿಂಗ್ ಪೇಲೋಡ್ 6, ದಿಸ್ ಈಸ್ 6 plus 6 plus 2 plus 4 ಎಷ್ಟಾಗ್ತೈತಿ ನೋಡ್ರಿ. 6 plus 6 plus 2 plus 4 12 plus 2 14 plus 4 18. 64 minus 18 ಎಷ್ಟಾಯ್ತು? 14 8 ಹೋದ್ರೆ ಎಷ್ಟು? 6 and it is 36. ಹೌದಾ? ಕರೆಕ್ಟ್ or ತಪ್ಪ? Is it correct or wrong? Yes, it's 46. ಎಷ್ಟರದಿ ಅಂದಂಗಾಯ್ತು. It is 46. See here. ನಿಮ್ಮ ಪ್ಯಾಡಿಂಗ್ ಏನ್ ಕೊಟ್ಟಾರ ಅವ್ರ ಮಿನಿಮಮ್ 0, ಮ್ಯಾಕ್ಸಿಮಮ್ 46 bytes.
ಇಫ್ ಅಟ್ ಆಲ್ ನಾವೀಗ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ ಬೋರ್ಡ್ ಮೇಲೆ ಏನ್ ಮಾಡಿವಿ ನಾವು ಡೇಟಾನ 0 ಅಂತ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡೇವಿ 6 plus 6 plus 2 plus 4 we have not taken data 0 ಅದ ಅಂದ್ರೆ ಇಟ್ ಮೈಟ್ ಬಿ ಅಕ್ನಾಲೇಜ್ಮೆಂಟ್ ಅಥವಾ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಕನೆಕ್ಷನ್ ರಿಲೀಸ್ ಈ ರೀತಿಯಾದಂತ ಫ್ರೇಮ್ಸ್ ಅನ್ನ ಕಳಿಸ್ಲಿಕ್ಕತ್ತಿದ್ರಿ ಅಂದ್ರೆ ಇದು ಏನಿರ್ತೈತಿ 0 ಇರ್ತೈತಿ. If at all the data field is 0 also, ಅದು 0 ಇದ್ರೂ ಕೂಡ ನಿಮ್ಮ ಓವರ್ ಆಲ್ ಫ್ರೇಮ್ ಇನ್ ಲೆಂತ್ ಎಷ್ಟಿರ್ಬೇಕು 64 ಬೈಟ್ಸ್ ಇರಬೇಕು. ಅದು 64 ಬೈಟ್ಸ್ ಆಗ್ಬೇಕು ಅಂತಂದ್ರೆ ನಾವು ಪ್ಯಾಡನ್ನ ಎಷ್ಟು ಮಾಡ್ಬೇಕು 46. ಇದು 0 ಇದ್ದಾಗನೇ ಮ್ಯಾಕ್ಸಿಮಮ್ ಎಡಿಷನ್ ಆಗ್ತೈತಿ, ದಟ್ ವಿಲ್ ಬಿ 46. ಇದು 1 2 10 15 ಇದ್ದಾಗ ಅಕಾರ್ಡಿಂಗ್ ಟು ದ ಡೇಟಾ ಫೀಲ್ಡ್ ಡೇಟಾ ಎಷ್ಟದ ಅನ್ನೋ ಬೇಸಿಸ್ ಮೇಲೆ 64 ಅನ್ನ ಮಾಡ್ಲಿಕ್ಕೆ ಎಷ್ಟು ಕಡಿಮೆ ಬೀಳ್ತೈತಲ್ಲ ಅಷ್ಟು ಎಕ್ಸ್ಟ್ರಾ ಡೇಟಾನ ಏನ್ ಮಾಡ್ತೀವಿ ನಾವು ಪ್ಯಾಡಿಂಗ್ ಒಳಗ ಆಡ್ ಮಾಡ್ಕೊಂತೀವಿ. ಪ್ಯಾಡಿಂಗ್ ಈಸ್ ಎಕ್ಸ್ಟ್ರಾ ಡೇಟಾ ದಟ್ ಈಸ್ ಆಡೆಡ್ ಟು ಮೇಕ್ ದ ಫ್ರೇಮ್ ಸೈಜ್ ಮಿನಿಮಮ್ 64 ಬೈಟ್ಸ್. ಫ್ರೇಮ್ ಅನ್ನ ಮಿನಿಮಮ್ 64 ಬೈಟ್ಸ್ ಲಾಂಗ್ ಮಾಡ್ಲಿಕ್ಕೆ ನಾವೇನ್ ಎಕ್ಸ್ಟ್ರಾ ಡೇಟಾನ ಆಡ್ ಮಾಡ್ತೇವಲ್ಲ ಅದು ಇಲ್ಲಿ ಪ್ಯಾಡಿಂಗ್ ಒಳಗಿದೆ. ಇಟ್ ಮೈಟ್ ಬಿ 0 ಆರ್ ಇಟ್ ಮೈಟ್ ಬಿ ಸಮಥಿಂಗ್ ಎಲ್ಸ್. ಮ್ಯಾಕ್ಸಿಮಮ್ 46 ಬೈಟ್ಸ್, ಮಿನಿಮಮ್ 0 ಬೈಟ್ಸ್ ಆಡ್ ಮಾಡ್ತೇವೆ. ಇಟ್ಸ್ ಇಫ್ ಅಟ್ ಆಲ್ ಓವರ್ ಆಲ್ ಲೆಂತ್ ಅದ್ರದ್ದು ಆಲ್ರೆಡಿ 1500 ಬೈಟ್ಸ್ ಇತ್ತು ಅಂತಂದ್ರೆ ನಾವು ಪ್ಯಾಡಿಂಗ್ ಅನ್ನ ಏನು ಆಡ್ ಮಾಡಂಗಿಲ್ಲ. Okay, I had already completed all these concepts in the previous class. Data, why they have given 64 and 1500? Minimum ikunu kottara, maximum nu kottara. Why that minimum and maximum ranges have been specified? Yak minimum ಮತ್ತು maximum range ಅನ್ನು specify ಮಾಡ್ಯಾರ. The reason for giving the maximum is very simple. 1500 bytes ಯಾಕೆ ಕೊಟ್ಟಾರ ಅಂತಂದ್ರೆ ಇವಾಗೆಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಚಿಪ್ಸ್ ಇರ್ಬೋದು, ಟ್ರಾನ್ಸಿವರ್ಸ್ ಇರ್ಬೋದು, ಇದ್ರದ್ದೆಲ್ಲ ಕಾಸ್ಟ್ ಏನಾಗೈತಿ ಕಡಿಮೆ ಆಗೈತಿ. ಬಟ್ ಅರ್ಲಿಯರ್ ಇದನ್ನ ಯಾವಾಗ ಪ್ರಪೋಸ್ ಮಾಡಿದ್ರಿಂದ ಇಯರ್ 1976 ಸ್ಟಾರ್ಟ್ ಆಗಿದ್ದು ಫಸ್ಟಿಗೆ 76 ಒಳಗೆ, ಆಮೇಲೆ ಅದು ಮಾಡಿಫಿಕೇಶನ್ ಹಾಕೊಂತ 83ಗೆ ಸ್ಟ್ಯಾಂಡರ್ಡೈಸ್ ಆಯ್ತು. ಡ್ಯೂರಿಂಗ್ ದಟ್ ಟೈಮ್ ಆ ಟೈಮ್ ಒಳಗಡೆಗೆ ಎಲ್ಲಾ ಡಿವೈಸಸ್ ಎಲೆಕ್ಟ್ರಾನಿಕ್ ಡಿವೈಸಸ್ ಅಷ್ಟು ಚೀಪ್ ಆಗಿರ್ಲಿಲ್ಲ, ದೇ ವೇರ್ ಕಾಸ್ಟ್ಲಿ. ಇವಾಗ ನೋಡ್ರಿ ನೀವು ಡೇಟಾನ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ನೀವು ಟ್ರಾನ್ಸಿವರ್ ಒಳಗೆ ಸ್ಟೋರ್ ಮಾಡ್ಕೋಬೇಕು. ಅಂಡ್ ವೆನ್ ಎವರ್ ಯು ರಿಕ್ವೈರ್ ಟು ಸ್ಟೋರ್ ಸಮಥಿಂಗ್ ಅಲ್ಲಿ ನಿಮಗೆ ಮೆಮರಿ ಬರ್ತೈತಿ. ಯು ರಿಕ್ವೈರ್ ರ್ಯಾಮ್ ಅಂಡ್ ರಾಮ್, ಅಂಡ್ ರ್ಯಾಮ್ ಅಂಡ್ ರಾಮ್ ವರ್ ನಾಟ್ ಸೋ ಚೀಪ್ ಡ್ಯೂರಿಂಗ್ ದಟ್ ಇಯರ್. ಇದು ಇನ್ವೆಂಟ್ ಆಗಿ ಇದು ವರ್ಕ್ ಆಗೋ ಟೈಮ್ದಾಗ ಅದು ಅಷ್ಟು ಚೀಪ್ ಆಗಿ ಸಿಗ್ತಿರ್ಲ. ಈಗೆಲ್ಲ ನಾವು ರ್ಯಾಮ್ ಸ್ಲಾಟ್ಸ್ ಆರಾಮಾಗಿ ತಗೊಂಡ್ ಬರ್ತೇವೆ, ಅಡಿಷನಲ್ ಹಾಕ್ತೇವೆ, ಯಾಕ ಅಷ್ಟು ದುಡ್ಡು ಖರ್ಚಾಗಂಗಿಲ್ಲ. ಬಟ್ ಡ್ಯೂರಿಂಗ್ ದಟ್ ಟೈಮ್ ಇಟ್ ವಾಸ್ ಕಾಸ್ಟ್ಲಿಯರ್. ಅದರ ಸಲುವಾಗಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಮ್ಯಾಕ್ಸಿಮಮ್ ಸೈಜ್ ಅನ್ನ ಸ್ಪೆಸಿಫೈ ಮಾಡಿದ್ರು. ದಟ್ ವಾಸ್ ಬಿಕಾಸ್ ಆಫ್ ದ ಕಾಸ್ಟ್ ಫ್ಯಾಕ್ಟರ್ ದೇ ಪುಟ್ ಅ ಲಿಮಿಟ್ ಆನ್ ಅ ಮ್ಯಾಕ್ಸಿಮಮ್ ಸೈಜ್ ಆಫ್ ಡೇಟಾ ದಟ್ ಕ್ಯಾನ್ ಬಿ ಸೆಂಟ್. ಒಮ್ಮೆ ಬಹಳಷ್ಟು ಕಳಿಸಿದ್ರ ಅದಿಷ್ಟನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಮೆಮರಿ ಜಾಸ್ತಿ ಬೇಕಾಗ್ತೈತಿ ಅನ್ನೋ ರೀಸನ್ ಏನ್ ಮಾಡಿದ್ರ ದೇ ಪುಟ್ ಅ ಅಪ್ಪರ್ ಲಿಮಿಟ್ ಆನ್, ಮೇಲ್ಗಡೆಗೆ ಲಿಮಿಟ್ ಅನ್ನ ಪ್ರೊವೈಡ್ ಮಾಡಿದ್ರು. ಅಂಡ್ ವೈ ಲೋವರ್ ಲಿಮಿಟ್? ವೈ ಲೋವರ್ ಲಿಮಿಟ್? ವೈ ಲೋವರ್ ಲಿಮಿಟ್? ಬಿಕಾಸ್ this classic ethernet is working on CSMA protocol. ನೆನಪದ ಅನ್ಕೊಂತೀನಿ. ಕ್ಲಾಸಿಕ್ ಈಥರ್ನೆಟ್ ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡ್ತೈತಿ? CSMA, that is carrier sense multiple access. Whenever you put data onto the cable, before putting the data onto the cable also you are going to sense, and after putting the data also you are going to sense. ಎಲ್ಲರೇ ಕೊಲಿಜನ್ಸ್ ಆಕರ್ ಆದು ಅಂತಂದ್ರೆ ಅದ್ರದ್ದು ಬ್ರೀಫ್ ನಿಮಗೆ ಗೊತ್ತಾಗ್ತೈತಿ. ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಿ ನೀವು? ಡೇಟಾ ಟ್ರಾನ್ಸ್ಮಿಷನ್ ಅನ್ನ ಸ್ಟಾಪ್ ಮಾಡ್ತೀರಿ. Okay, see here is a figure which is indicating the problem that is being faced because of minimum length. 64 ಕಿಂತ ಕಡಿಮೆ ಇತ್ತು ಅಂತಂದ್ರೆ ಏನ್ ಪ್ರಾಬ್ಲಮ್ ಆಗ್ತೈತಿ ಅನ್ನೋದನ್ನ ಇಲ್ಲೊಂದು ಫಿಗರ್ ನಾಗ ಡಿಫೆಕ್ಟ್ ಮಾಡ್ಯಾರ ನೋಡ್ರಿ. Is it visible? Is it visible? Okay. See, here are the two systems that are communicating with one another. Okay, you can stop raising your hands. A ಏನ್ ಮಾಡ್ತೈತಿ? ತನ್ನ ಡೇಟಾನ ಹಾಕ್ತೈತಿ ಕಮ್ಯುನಿಕೇಶನ್ ಚಾನಲ್ ಮೇಲೆ. ಇಟ್ ವಿಲ್ ಸೆನ್ಸ್ ದ ಕಮ್ಯುನಿಕೇಶನ್ ಚಾನಲ್. ಇಟ್ ಈಸ್ ಫ್ರೀ. ಇವಾಗ ಸದ್ಯಕ್ಕೆ ಯಾರು ಏನು ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿಲ್ಲ. ಅದ್ರ ಸಲುವಾಗಿ ಎ ಏನ್ ಮಾಡ್ತೈತಿ? ಎಕ್ಸ್ಕ್ಯೂಸ್ ಮೀ,
So A senses the cable, communication channel ಅನ್ನ ಸೆನ್ಸ್ ಮಾಡ್ತೈತಿ. ಯಾರು ಡೇಟಾನ ಹಾಕಿಲ್ಲ, ಅದ್ರ ಸಲುವಾಗಿ ವಾಟ್ A will do is it will put its data, ಅದು ತನ್ನ ಡೇಟಾನ ಹಾಕ್ತೈತಿ. ಓಕೆ, ಇಟ್ ಟ್ರಾವೆಲ್ಸ್ ಫ್ರಮ್ A to B. ಸೊಕಾಶಂಗೆ ಕಮ್ಯುನಿಕೇಶನ್ ಚಾನಲ್ ಮೇಲೆ ಟ್ರಾವೆಲ್ ಹಾಕೊಂತ ಏನ್ ಮಾಡ್ತೈತಿ, A ದಿಂದ B ಬರ್ತೈತಿ. ಇನ್ನೇನ್ ಆಲ್ಮೋಸ್ಟ್ ಅದು ಬಂದು B ನ ರೀಚ್ ಆಗ್ತಿತ್ತು, ಬಿಕಾಸ್ A and B are situated very long. If you remember, Ethernet ಒಳಗ maximum distance between two transceivers is 2.5 kilometers. Physical layer ಹೇಳ್ಬೇಕಾದ್ರೆ ಹೇಳಿನಿ, ಎರಡು ಟ್ರಾನ್ಸಿವರ್ಸ್ ನಡುವಿನ ಡಿಸ್ಟೆನ್ಸ್ 2.5 ಕಿಲೋಮೀಟರ್ ದಷ್ಟು ಇರಬಹುದು. ಆಮೇಲೆ ನಡುವೆ 4 ರಿಪೀಟರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಕನ್ಸಿಡರ್ ದೇ ಆರ್ ಲೊಕೇಟೆಡ್ ಅಟ್ 2.5 ಕಿಲೋಮೀಟರ್. ಬಹಳ ದೂರ ಇರೋದ್ರಿಂದ ಕೇಬಲ್ ಸೆನ್ಸಿಂಗ್ ಕ್ಲಿಯರ್ ಆಗಿ ಆಗಂಗಿಲ್ಲ. ಅಂಡ್ ಬಿ ಸೆನ್ಸ್ ಮಾಡ್ತೈತಿ, ಅದಕ್ಕೆ ಡೇಟಾ ಟ್ರಾವೆಲ್ ಆಗ್ಲಿಕ್ಕತ್ತಿದ್ದು ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗಂಗಿಲ್ಲ. ಸೊ ವಾಟ್ ಇಟ್ ವಿಲ್ ಡೂ ಇಸ್ ಇಟ್ ವಿಲ್ ಆಲ್ಸೋ ಪುಟ್ ಇಟ್ಸ್ ಡೇಟಾ. ಇನ್ನೇನ್ ಅದು ಬಂದು ಬಿ ನ ರೀಚ್ ಆಗ್ತಿತ್ತು, ಆ ಟೈಮ್ದಾಗ ಬಿ ಏನ್ ಮಾಡ್ತದೆ, ತನ್ನ ಡೇಟಾನ ಕಮ್ಯುನಿಕೇಶನ್ ಚಾನಲ್ ಮೇಲೆ ಹಾಕ್ತು. ಅಂಡ್ ಬಿಕಾಸ್ ಆಫ್ ದ್ಯಾಟ್ ಈ ಎರಡು ಫ್ರೇಮ್ ಏನಾದ್ರು ಕೊಲೈಡ್ ಆದ್ರು. ಇದು ಎ ಗೆ ದೂರದ ಬಿ ಗೆ ಸಮೀಪದ. ಈ ಕೊಲಿಜನ್ ಏನಾಗ್ತೈತಿ, ಬಿ ಗೆ ಫಸ್ಟ್ ಗೊತ್ತಾಗ್ತೈತಿ. This collision will be detected very easily and very fast, timely manner ಒಳಗ ಬಹಳ ಜಲ್ದಿ ಆಗಿ ಬಿ ಗೆ ಗೊತ್ತಾಗ್ತೈತಿ. ಯಾಕಂದ್ರೆ ಇಟ್ ಈಸ್ ವೆರಿ ನಿಯರ್ ಟು ಬಿ. ಬಿ ತನ್ನ ಡೇಟಾನ ಹಾಕೋದಕ್ಕನೆ ಕೊಲಿಜನ್ ಆಕರ್ ಆಗ್ತೈತಿ. ಅಂಡ್ ಆಸ್ ಸೂನ್ ಆಸ್ ಬಿ ಡಿಟೆಕ್ಟ್ಸ್ ದ ಕೊಲಿಜನ್, ಇಟ್ ಸೆನ್ಸ್ ಅನ್ ಅಲಾರ್ಮ್. ಬಿ ಏನ್ ಮಾಡ್ತೈತಿ, ಒಂದು ಅಲಾರ್ಮ್ ಕಳಿಸ್ತೈತಿ, ಕೊಲಿಜನ್ ಆಕರ್ ಆಗೈತಿ. ಸೊ ಡೋಂಟ್ ಟ್ರಾನ್ಸ್ಫರ್ ಎನಿ ಡೇಟಾ, ಯಾರು ಏನು ಡೇಟಾನ ಹಾಕ್ಬೇಡ್ರಿ, ಒಂದು ಕೊಲಿಜನ್ ಆಗೈತಿ ಅಂದ್ರೆ ಯಾರು ಹಾಕ್ಲಿಕ್ಕತ್ತೀರಿ ಅವ್ರು ಟ್ರಾನ್ಸ್ಫರ್ ಮಾಡ್ರಿ, ಉಳ್ದವ್ರು ಹಾಕ್ಬೇಡ್ರಿ. ಸೊ ದ್ಯಾಟ್ ದ ಲೈನ್ ಬಿಕಮ್ಸ್ ಕ್ಲಿಯರ್. ಓಕೆ, ಆ ಟೈಮ್ ಇದು ಕೊಲಿಜನ್ ಆಗೈತಿ ಅಂತ ಹೇಳಿದ್ಮೇಲೆ ಆ ಕೊಲಿಜನ್ ಆಗಿದ್ದ ಅಲಾರ್ಮ್ ಅಥವಾ ನೀವೇನ್ರ ಸಿಗ್ನಲ್ ಕಳ್ಸಿದ್ರ, ಆ ಸಿಗ್ನಲ್ ವಾಪಸ್ ಹೇಗ್ ಬಂದು ಮುಟ್ಬೇಕಾ? ಬಿಕಾಸ್ ದೇ ಆರ್ ವೆರಿ ಫಾರ್ ಅವೇ ಫ್ರಮ್ ಈಚ್ ಅದರ್, ಇವನ್ ಇಟ್ ಟೇಕ್ಸ್ ದ ಟೈಮ್. ಇಲ್ಲಿಂದ ಹೋಗಿ ಇಲ್ಲಿಗೆ ಡೇಟಾ ಮುಟ್ಲಿಕ್ಕೆ 10 ಸೆಕೆಂಡ್ ತಗೊಂಡಿತ್ತು ಅಂತಂದ್ರ, ಇದು ವಾಪಸ್ ಬರ್ಲಿಕ್ಕೂ ಏನಾಗ್ತೈತಿ, 10 ಸೆಕೆಂಡ್ ತಗೊಂತೈತಿ. ಅಷ್ಟೊತ್ತಿಗಾಗ್ಲೇ ಇಫ್ ಎಟ್ ಆಲ್ ಯುವರ್ ಡೇಟಾ ಈಸ್ ಟೂ ಶಾರ್ಟ್, ಇಫ್ ಇಟ್ ಈಸ್ ಟೂ ಶಾರ್ಟ್, ಬಹಳ ಸಣ್ಣದ ಡೇಟಾ ಇತ್ತು ಅಂತಂದ್ರ ನೀವೇನ್ ತಿಳ್ಕೊಂತೀರಿ, ನನ್ ಡೇಟಾ ಹೋಗಿ ಮುಟ್ಟೈತಿ. ಯಾಕಂದ್ರೆ ನನಗ ಆ ಸಿಗ್ನಲ್ ಬಂದು ಮುಟ್ಟುದ್ರೊಳಗೆ ನನ್ನ ಪೂರ್ತಿ ಡೇಟಾನ ಟ್ರಾನ್ಸ್ಫರ್ ಮಾಡಿದ್ದೆ. ದಟ್ ಮೀನ್ಸ್ ಮೈ ಡೇಟಾ ಮೈಟ್ ಹ್ಯಾವ್ ಗಾನ್ ಅಂಡ್ ರೀಚ್ ದ ಡೆಸ್ಟಿನೇಷನ್. The sender will be an illusion. Sender will be in an illusion or misunderstanding concept that my data has been received by destination correctly. Collision ಬೇರೆ ಯಾರ್ದೋ ಆಗೈತಿ, ನಂದಲ್ಲ ಅಂತ ತಿಳ್ಕೊಂಡು ಅವ ಅದನ್ನ ರೀಟ್ರಾನ್ಸ್ಫರ್ ಮಾಡಂಗಿಲ್ಲ. ಸೊ ಈ ರೀತಿಯಾದಂತ ಮಿಸ್ಕನ್ಸೆಪ್ಟ್ಸ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿನೇ ಏನ್ ಮಾಡ್ಯಾರ, ಅವ್ರ ಮಿನಿಮಮ್ ಸೈಜ್ ಕೊಟ್ಟಾರ. ಯಾವ ಬೇಸಿಸ್ ಮೇಲೆ ಕೊಟ್ಟಾರ ಆ ಮಿನಿಮಮ್ ಸೈಜ್ ಅನ್ನ? ಅದಕ್ಕೆ ಒಂದು ಥಿಯರಿ ಅದ. ವಿಲ್ ಸ್ಟಡಿ ದ್ಯಾಟ್ ಥಿಯರಿ ನಾವು. ಈ ಕನ್ಸೆಪ್ಟ್ ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಈಸ್ ಎವ್ರಿವನ್ ಕ್ಲಿಯರ್ ವಿತ್ ದಿಸ್ ಕನ್ಸೆಪ್ಟ್? ವೈ ದೇ ಆರ್ ಸ್ಪೆಸಿಫೈಯಿಂಗ್ ದ ಮಿನಿಮಮ್ ಸೈಜ್? ಹೋಗಿ ಮುಟ್ಟಾಕ ಒಂದು ಅಮೌಂಟ್ ಆಫ್ ಟೈಮ್ ರಿಕ್ವೈರ್ಡ್ ಇರ್ತೈತಿ. ಆ ಟೈಮ್ಗಿಂತ ಮುಂಚೆನೆ ನಿಮ್ ಡೇಟಾ ಖಾಲಿ ಆಗ್ತಿತ್ತು, ಇನ್ನು ಇವನ್ ಕಡೆ ಡೇಟಾ ಇತ್ತು, ಇವ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿದ್ದ. ಅವಾಗ ಕೊಲಿಜನ್ ಆಗಿದ್ದು ಸಿಗ್ನಲ್ ಬಂದಿದ್ರ ಇವನಿಗೆ ಗೊತ್ತಾಗ್ತಿತ್ತು, ಓಕೆ ನನ್ ಡೇಟಾನ ಕೊಲೈಡ್ ಆಗೈತಿ, ನಾ ಟ್ರಾನ್ಸ್ಮಿಷನ್ ಅನ್ನ ಸ್ಟಾಪ್ ಮಾಡ್ಬೇಕು, ಇದನ್ನ ಇನ್ನೊಂದ್ಸರಿ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಹೇಳಿ. ಬಟ್ ಅವ್ನ ಡೇಟಾ ಖಾಲಿ ಆಗಿರೋದ್ರಿಂದ ಅವ ಏನ್ ತಿಳ್ಕೊಂತಾನ, ನಂದು ಹೋಗಿ ಕರೆಕ್ಟ್ ಆಗಿ ಮುಟ್ಟೈತಿ ಅನ್ನುವಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕ್ರಿಯೇಟ್ ಆಗ್ತೈತಿ. ಸೊ ಇದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಎಲ್ಲಿವರೆಗೂ ಅದು ಹೋಗಿ ಡೆಸ್ಟಿನೇಷನ್ ಅನ್ನ ಮುಟ್ಟಂಗಿಲ್ಲ, ಅಲ್ಲಿ ತನಕ ನಮ್ಮ ಹತ್ರ ಡೇಟಾ ಇರ್ಲಿ. ಸೊ ದ್ಯಾಟ್ ಕೊಲಿಜನ್ ಆಕರ್ ಆದ್ರೆ ಎಕ್ಸಾಕ್ಟ್ ಆಗಿ ಯಾರು ಡೇಟಾಕ್ಕೆ ಕೊಲೈಡ್ ಆಗೈತಿ ಅನ್ನೋದು ಗೊತ್ತಾಗ್ಲಿ ಅನ್ನೋ ರೀಸನ್ಗೆ ಮಿನಿಮಮ್ ಸೈಜ್ ಅನ್ನ ಸ್ಪೆಸಿಫೈ ಮಾಡ್ಯಾರ. ಆ ಮಿನಿಮಮ್ ಸೈಜ್ ಎಷ್ಟು ಕೊಟ್ಟಾರ, ಅದನ್ನ ಯಾವ ಬೇಸಿಸ್ ಮೇಲೆ ಕೊಟ್ಟಾರ ಅನ್ನೋದಕ್ಕೆ ಯು ಹ್ಯಾವ್ ಅ ಥಿಯರಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್ ನೌ. Yes, if you have understood, please raise your hands, those who have understood that concept, why they have given a minimum size constraint. ಇಷ್ಟೇ ಮಿನಿಮಮ್ ಇರಬೇಕು ಅನ್ನೋದನ್ನ ಯಾಕೆ ಕೊಟ್ಟಾರ ಅನ್ನೋದಕ್ಕೆ ನಾನು ಇಷ್ಟು ತನಕ ಏನ್ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ, ಅದು ಯಾರ್ಯಾರಿಗೆ ತಿಳಿದೈತಿ, ಪ್ಲೀಸ್ ರೇಸ್ ಯರ್. ಸಿ, two systems are involved in communication. One is A and another one is B. ಒಂದು A ಮತ್ತು ಇನ್ನೊಂದು B. ಇವೆರಡರ ನಡುವಿನ ಡಿಸ್ಟೆನ್ಸ್ ಬಹಳ, ಮ್ಯಾಕ್ಸಿಮಮ್ ಇಸ್ 2.5 ಕಿಲೋಮೀಟರ್, ಕನ್ಸಿಡರ್ 2 ಕಿಲೋಮೀಟರ್.
ಈಗ ನಾ ಇಲ್ಲಿಂದ ಒದ್ರಿದ್ರ 2 ಕಿಲೋಮೀಟರ್ ದೂರ ಇರೋನಿಗೆ ಅಷ್ಟು ಕ್ಲಿಯರ್ ಆಗಿ ಕೇಳ್ಸಂಗಿಲ್ಲ, ಸಮೀಪ ಇದ್ದವನಿಗೆ ಕೇಳಿಸ್ತೈತಿ, ದೂರ ಇದ್ದವನಿಗೆ ಕೇಳ್ಸಂಗಿಲ್ಲ, ರೈಟ್? ಸೊ ಸೇಮ್ ಪ್ರಾಬ್ಲಮ್, ಕಮ್ಯುನಿಕೇಶನ್ ಚಾನೆಲ್ ಮೇಲೆ ಆಗ್ಲಿಕ್ಕತ್ತಿರುವಂತ ಮೂವ್ಮೆಂಟ್ಸ್ ನಿಯರ್ ಇದ್ದವ್ರಿಗೆ ಕ್ಲಿಯರ್ ಆಗಿ ಕೇಳಿಸ್ತಾವ್, ದೂರ ಇದ್ದವ್ರಿಗೆ ಕ್ಲಿಯರ್ ಆಗಿ ಕೇಳಿಸಂಗಿಲ್ಲ. ಅಂಡ್ ಸಮ್ಟೈಮ್ಸ್ ದೇ ಮೈಟ್ ನಾಟ್ ಬಿ ಹರ್ಡ್ ಆಲ್ಸೋ, ಕೆಲವೊಂದ್ಸರಿ ಕೇಳಿಸಂಗೂ ಇಲ್ಲ ಕೂಡ. ಅದೇ ಪ್ರಾಬ್ಲಮ್ ಇಲ್ಲಿ ಆಕರ್ ಆಗ್ಲಿಕ್ಕತಿ. ಎ ವಿಲ್ ಸೆಂಡ್ ಸಮ್ ಫ್ರೇಮ್, ಎ ಏನ್ ಮಾಡ್ತಾನ, ಒಂದಿಷ್ಟು ಫ್ರೇಮ್ ಅನ್ನ ಕಳಿಸ್ತಾನ. ಓಕೆ, ಇಟ್ ಈಸ್ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಟ್ರಾವೆಲಿಂಗ್, ಇನ್ನೇನು ಬಂದು ಇಲ್ಲಿ ಮುಟ್ಟಬೇಕು ಅನ್ನೋ ಟೈಮಿಗೆ ಇದು ಇನ್ನೂ ಇಲ್ಲೆಲ್ಲೋ ಇತ್ತು, ದ ಫ್ರೇಮ್ ವಾಸ್ ಸಮ್ವೇರ್ ಹಿಯರ್. ಆ ಟೈಮಿಗೆ ಬಿ ಏನ್ ಮಾಡ್ತಾನೆ, ಕೇಬಲ್ ಅನ್ನ ಸೆನ್ಸ್ ಮಾಡ್ತಾನೆ. ಇದು ದೂರ ಇರೋದ್ರಿಂದ ಫ್ರೇಮ್ ಟ್ರಾವೆಲ್ ಆಗ್ಲಿಕ್ಕತ್ತಿದ್ದು ಇವನಿಗೆ ಗೊತ್ತಾಗಂಗಿಲ್ಲ. ಅಂಡ್ ಬಿಕಾಸ್ ಆಫ್ that what he will do, okay, nobody is transferring the data, I'll take the chance and I'll transfer the data ಅಂತ ಹೇಳಿ ಡಿಸೈಡ್ ಮಾಡ್ತಾನೆ. ಆಮೇಲೆ ಅವ ಇನ್ನೇನು ಡೇಟಾ ಹಾಕ್ಬೇಕು ಅನ್ನೋ ಟೈಮಿಗೆ ಏನಾಗುತ್ತೆ, ಓಕೆ, he will put the data ಇಲ್ಲೆಲ್ಲೋ ಸಮೀಪದಾಗ, ಇಲ್ಲಿ ಬಿ ಅದ ನೋಡಿ, ಬಿಗೆ ಬಹಳ ಸಮೀಪದ, ಏಕ ದೂರದ, ಹಿಯರ್ ಸಮ್ವೇರ್ ದ ಕೊಲಿಜನ್ ವಿಲ್ ಆಕರ್, ಕೊಲೈಡ್ ಆಗ್ತಾವ್ ಎರಡು ಒಂದಕ್ಕೊಂದು. ಕೊಲೈಡ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇದು ಹೇಗೆ ನೋಟಿಸ್ ಆಗಂಗಿಲ್ಲ, ಇಟ್ ವಿಲ್ ಬಿ ನೋಟಿಸ್ಡ್ ಬೈ ಬಿ. ವೈ? ಬಿಕಾಸ್ ದೇ ಆರ್ ನಿಯರ್ ಟು ಬಿ. ಬಿ ಸ್ಟೇಷನ್ಗೆ ಬಹಳ ಸಮೀಪದಾಗ ಕೊಲಿಜನ್ ಆಕರ್ ಆಗೈತಿ. ಆ ಕೊಲಿಜನ್ ಆಕರ್ ಆದ ತಕ್ಷಣನೇ ಬಿ ಗೊತ್ತಾಗ್ತೈತಿ, ಓಕೆ, ಕೊಲಿಜನ್ ಹ್ಯಾಸ್ ಆಕರ್ಡ್. ಇವ ಇನ್ನೂ ತನ್ನ ಡೇಟಾ ಹಾಕ್ತಿರ್ತಾನ, ಅವ ಏನ್ ಮಾಡ್ತಾನೆ, ಓಕೆ, ಐ ಸ್ಟಾಪ್ ಬಿಕಾಸ್ ಕೊಲಿಜನ್ ಹ್ಯಾಸ್ ಆಕರ್ಡ್. ನಾ ಇನ್ನೂ ಡೇಟಾನ ಹಾಕಕತ್ತಿದ್ದೆ, 1-2 ಬೈಟ್ಸ್ 10 ಬೈಟ್ಸ್ ಹೋಗೈತಿ, ಇನ್ನು ಉಳಿದಿದ್ದು ನನ್ನ ಹತ್ರನೇ ಅದ, ಅಷ್ಟೊತ್ತಿಗಾಗ್ಲೇ ಕೊಲಿಜನ್ ಆಕರ್ ಆಯ್ತು. ಸೊ ವಾಟ್ ಹಿ ವಿಲ್ ಡು, ಹಿ ವಿಲ್ ಟೇಕ್ ಬ್ಯಾಕ್ ಹಿಸ್ ಡೇಟಾ. ಇನ್ನು ಮುಂದೆ ಹಾಕುದನ್ನ ಕಂಟಿನ್ಯೂ ಮಾಡಂಗಿಲ್ಲ. ಅದ್ರ ಜೊತೆಗೆ ಅವ ಇನ್ನೊಂದು ಕೆಲಸನ ಮಾಡ್ತಾನೆ. ವಾಟ್ ಈಸ್ ದ್ಯಾಟ್? ಹಿ ವಿಲ್ ಸೆಂಡ್ ಅ ಸಿಗ್ನಲ್. He will send a signal on the cable. Cable ಮೇಲೆ ಒಂದು ಸಿಗ್ನಲ್ ಅನ್ನ ಕಳಿಸ್ತಾನವ. ಏನು? collision occur ಆಗೈತಿ. There is a collision on cable, so nobody should transfer the data. ಇಲ್ಲಿ ಬರ್ಲಿಕ್ಕೆ 5 ಸೆಕೆಂಡ್ ತಗೊಂಡೈತಿ ಅಂದ್ರ ಇವ ಜನರೇಟ್ ಮಾಡಿದ ಸಿಗ್ನಲ್ ವಾಪಸ್ ಇಲ್ಲಿಗೆ ಬರ್ಲಿಕ್ಕೂ 5 ಸೆಕೆಂಡ್ ತಗೊಂಡೈತೆ. ಇದು ಎಕ್ಸಾಕ್ಟ್ ಅಂತ ಹೇಳಿಕತ್ತಿಲ್ಲ ನಾನು, ಇಟ್ಸ್ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್. ಇಫ್ ಟ್ರಾವೆಲ್ ಆಗ್ಲಿಕ್ಕೆ ಡೇಟಾ 5 ಸೆಕೆಂಡ್ ತಗೊಂಡ್ರೆ ಈ ಕಡೆಯಿಂದ ಬರ್ಲಿಕ್ಕೂ 5 ತಗೊಂತೈತಿ, ಈ ಕಡೆಯಿಂದ ಹೋಗ್ಲಿಕ್ಕೆ 10 ತಗೊಂಡಿದ್ರೆ ಇಲ್ಲಿಂದ ಬರ್ಲಿಕ್ಕೂ 10 ತಗೊಂತೈತಿ, ರೈಟ್? ಇವ ಎಲ್ಲಾ ತನ್ನ ಡೇಟಾ ಹಾಕುದು ಮುಗ್ಸನ ಖಾಲಿ ಕುಂತಾನವ. He has put all the data on the cable and he is just waiting. ನೆಕ್ಸ್ಟ್ ಡೇಟಾ ಬರಬೇಕು, ನಾ ಹಾಕ್ಬೇಕು ಅಂತ ಹೇಳಿ. ಆ ಟೈಮಿಗೆ ಈ ಕಡೆಯಿಂದ ಸಿಗ್ನಲ್ ಬರ್ತೈತಿ, ಕೊಲಿಜನ್ ಹ್ಯಾಸ್ ಆಕರ್ಡ್ ಅನ್ನುವಂತ ಒಂದು ಸಿಗ್ನಲ್, ರೈಟ್? ಅವಾಗ ಆಕ್ಚುಲಿ ಕೊಲೈಡ್ ಆಗಿದ್ಯಾರು? ಏಟ್ ಡೇಟಾ. ಬಟ್ ಏನ್ ವಿಚಾರ ಮಾಡ್ತಾನ, ನಾ ಡೇಟಾ ಕಳಿಸಿ ಬಳೋತಾಯ್ತು, ನನ್ ಡೇಟಾ ಹೋಗಿ ಮುಟ್ಟೈತಿ, ಕೊಲೈಡ್ ಆಗಿದ್ದು ಯಾರ್ದೋ ಬೇರೆದವ್ರದ್ದು ಇರ್ಬೋದು. He will not bother about that. ಇದು illusion. He will be under the illusion. He will be under the misconcept that my data has reached the destination. The collision is between someone else. ಯಾರೋ ಬೇರೆದವ್ರ ಡೇಟಾ ಕೊಲೈಡ್ ಆಗೈತಿ ಅಂತ ಹೇಳಿ ಅವ ಅದನ್ನ ವಿಚಾರ ಮಾಡಂಗಿಲ್ಲ, ರೀಟ್ರಾನ್ಸ್ಫರು ಮಾಡಂಗಿಲ್ಲ. ನಥಿಂಗ್ ಈಸ್ ಬೀಯಿಂಗ್ ಡನ್, ರೈಟ್? ಸೊ ಟು ಈಗ ಅಕಸ್ಮಾತ್ ಆಗಿ ಇಲ್ಲಿ ಕೊಲಿಜನ್ ಆದಾಗ ಅವ ಇನ್ನ ಡೇಟಾ ಹಾಕ್ತಿದ್ದ ಅಂತಂದ್ರೆ ಅವನಿಗೆ ಅದು ಗೊತ್ತಾಗ್ತಿತ್ತು, ಓಕೆ, ನಂದೇ ಡೇಟಾ ಕೊಲೈಡ್ ಆಗೈತಿ, ನಾನು ಟ್ರಾನ್ಸ್ಮಿಷನ್ ಅನ್ನ ಸ್ಟಾಪ್ ಮಾಡ್ಬೇಕು, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಹೊಳ್ಳಿ ಇದೇ ಫ್ರೇಮ್ ಅನ್ನ ರೀಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಗೊತ್ತಾಗ್ತಿತ್ತು. ಈ ರೀತಿ ಗೊತ್ತಾಗ್ಬೇಕು ಅಂದ್ರೆ ನಮ್ಗೆ ಏನಿರ್ಬೇಕು, ನಮ್ಮ ಹತ್ರ ಅದು ಹೋಗಿ ಡೆಸ್ಟಿನೇಷನ್ ನ ಮುಟ್ಟೋ ತನಕ ನಮ್ ಡೇಟಾನ ನಾವು ಹಾಕ್ತಿರ್ಬೇಕು ಅಂತಂದ್ರೆ ನಮ್ಮ ಫ್ರೇಮ್ ದೊಡ್ಡ ಸೈಜ್ ಇಂದ ಇರ್ಬೇಕು. ಫ್ರೇಮ್ ದೊಡ್ಡ ಸೈಜ್ ಇಂದ ಇತ್ತು ಅಂತಂದ್ರ ಅದು ಡೆಸ್ಟಿನೇಷನ್ ಹೋಗಿ ಮುಟ್ಟೋ ತನಕ ನಮ್ಮಲ್ಲಿ ಏನೋ ಮೂವ್ಮೆಂಟ್ಸ್ ಇರ್ತಾವ. ಸೊ ಇಲ್ಲ ಅದೇ ಇಮಿಡಿಯೇಟ್ ಆಗಿ 1 ಫ್ರಾಕ್ಷನ್ ಆಫ್ ಸೆಕೆಂಡ್ ಮೊದಲು ನನ್ನ ಟ್ರಾನ್ಸ್ಮಿಷನ್ ಕಂಪ್ಲೀಟ್ ಆಗಿತ್ತು ಅಂದ್ರೆ ಅವಾಗ ನಾನೇನ್ ಅರ್ಥ ಮಾಡ್ಕೊಂತೀನಿ, ನಂದೇ ಫ್ರೇಮು ಕೊಲೈಡ್ ಆಗೈತಿ ಅಂತ ತಿಳ್ಕೊಂಡು ನಾನು ರೀಟ್ರಾನ್ಸ್ಫರ್ ಮಾಡ್ತೀನಿ. ಅದ್ರ ಸಲುವಾಗಿ ಅಂತ ಹೇಳಿ ಅವ್ರು ಏನ್ ಕೊಟ್ಟಾರ, ಎಷ್ಟು ಡಿಸ್ಟೆನ್ಸ್ ಅದ, ಸ್ಪೀಡ್ ಏನದ ಅನ್ನೋ ಬೇಸಿಸ್ ಮೇಲೆ 64 ಬೈಟ್ಸ್ ಮಿನಿಮಮ್ ಇರಬೇಕು. ನಿನ್ ಹತ್ರ 64 ಬೈಟ್ಸ್ ದಷ್ಟು ಲಾಂಗ್ ಡೇಟಾ ಇತ್ತು ಅಂತಂದ್ರ ಅದು ಹೋಗಿ ಡೆಸ್ಟಿನೇಷನ್ ಅನ್ನ ರೀಚ್ ಆಗೋ ತನಕ ನೀನ್ ಇನ್ನೂ ಫ್ರೇಮ್ ಅನ್ನ ಕಂಟಿನ್ಯೂ ಮಾಡ್ತಿರ್ತಿ. ಅಂದ್ರೆ ಕೊಲಿಜನ್ ಆಕರ್ ಆತು ಅಂದ್ರೆ ಇಮಿಡಿಯೇಟ್ ಆಗಿ ನಿನಗೆ ಗೊತ್ತಾಗ್ತೈತಿ ನಂದೇ ಡೇಟಾ ಕೊಲೈಡ್ ಆಗೈತಿ ಅನ್ನೋದು. ಸೊ ಫಾರ್ ದ್ಯಾಟ್ ರೀಸನ್ ದೇ ಹ್ಯಾವ್ ಗಿವನ್ ದಿಸ್ ಮಿನಿಮಮ್ 64 ಬೈಟ್ಸ್. ವೈ 64 ಓನ್ಲಿ ಬೇಕಲ್ಲ, ಎಲ್ಲದಕ್ಕೂ ಆನ್ಸರ್ಸ್ ಇರ್ತಾವ. ವೈ 64? ಈಗ ನಾವ್ ಹೇಳಿದ್ವಿ ಮಿನಿಮಮ್ ಯಾಕೆ ಕೊಟ್ಟಾರ, ಈ ರೀಸನ್ ಸಲುವಾಗಿ. ಓಕೆ, ಈ ರೀಸನ್ ಸಲುವಾಗಿ 64 ಬೈಟ್ಸ್ ಯಾಕೆ, ಹೆಚ್ಚಾಕಿಲ್ಲ, ಕಡಿಮೆ ಯಾಕಿಲ್ಲ.
why not more than that, and why not less than that, and for that also there is a theory. ಇವಾಗ ಕ್ಲಿಯರ್ ಆಯ್ತಾ ಎಲ್ಲರಿಗೂ ಇದು? Is it clear now? ನಿಮ್ಮನ್ನೇ ಕೇಳಿಕತ್ತಿದ್ದು ತಿಳಿತಾ ಇವಾಗ ಅಂತ. Okay, now we'll go for why they have given this much only as a minimum. 64 ನೇ ಯಾಕೆ ಮಿನಿಮಮ್ ಅಂತ ಕೊಟ್ಟಾರ? ಓಕೆ, ಸ್ಟ್ಯಾಂಡರ್ಡ್ ಈಥರ್ನೆಟ್ ದ ಸ್ಪೀಡ್ ಎಷ್ಟದ? ವಾಟ್ ಈಸ್ ದ ಸ್ಪೀಡ್, ಟ್ರಾನ್ಸ್ಮಿಷನ್ ಸ್ಪೀಡ್ ಆಫ್ ಸ್ಟ್ಯಾಂಡರ್ಡ್ ಈಥರ್ನೆಟ್? What is the transmission speed of standard Ethernet? Question ಕೇಳಿಕತ್ತೀನಿ, ಆನ್ಸರ್ ಹೇಳ್ರಿ. I am not asking about DIX, I am asking about standard Ethernet. ಎರಡೇ ಆನ್ಸರ್ಸ್ ಬಂದವು. Others, what is the speed of standard Ethernet? It is 10 Mbps. ಎಷ್ಟು? 10 Mbps. That means 10 megabytes of data can be transmitted per second. 1 ಸೆಕೆಂಡಿಗೆ 10 megabytes ದಷ್ಟು ಡೇಟಾ ಟ್ರಾನ್ಸ್ಫರ್ ಮಾಡ್ತೇವೆ ಅಂತಂದ್ರೆ, if you are transferring 10 megabytes per second, ಒಂದು ಬಿಟ್ ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಂತೀವಿ? It is 10 megabytes per second. ಒಂದು ಬಿಟ್ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಎಷ್ಟು ತಗೊಂತೈತಿ? ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ ನೋಡೋಣ. If you are transferring 10 megabytes for 1 second, then 1 bit can be transmitted in how much time? 1 bit ನ ಎಷ್ಟು ಟೈಮ್ ಒಳಗೆ ಟ್ರಾನ್ಸ್ಫರ್ ಮಾಡಬಹುದು? What's going on? ಏನ್ ಡಿಸ್ಕಷನ್ ನಡೆದೈತಿ? ಮೆಸೇಜಸ್ ಥ್ರೂ. ನಾನೇನೋ ಕ್ವಶನ್ ಕೇಳಿ ನಿಮಗ, 1 ಸೆಕೆಂಡ್ ಒಳಗ 10 ಮೆಗಾಬೈಟ್ಸ್ ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಒಂದು ಬಿಟ್ಟು ಹೋಗಿ ಮುಟ್ಟಿ ವಾಪಸ್ ಬರ್ಲಿಕ್ಕೆ ಎಷ್ಟು ಟೈಮ್ ತಗೋತೈತಿ? How much time it is going to take? Have you heard the word round trip? ಕೇಳಿದ್ರಿ ಅಂತ ಹೇಳ್ಬೇಡ್ರಿ. I have, ನಾನು ಏನ್ ಕೇಳಿಕತ್ತೀನಿ ಸಾವಿತ್ರಿ? ಒಂದು ಬಿಟ್ಟದ ಟೈಮ್ ಕೇಳಿಕತ್ತೀನಿ. I am asking the time. What do you mean by round trip? What do you mean by round trip? It is a time taken for a data to go and reach and come back. ಅದನ್ನ ರೌಂಡ್ ಟ್ರಿಪ್ ಟೈಮ್ ಅಂತಾರೆ. ಹೋಗಿ ಮುಟ್ಟಿ ಮತ್ತೆ ಎಲ್ಲಿಗೆ ಹೋಗಿತ್ತು ಅಲ್ಲಿಗೆ ವಾಪಸ್ ಬರ್ಲಿಕ್ಕೆ. So if at all you are capable of transferring 10 megabytes within a second, then 1 bit will take 50 microseconds to travel. 1 bit ಅನ್ನ ಟ್ರಾವೆಲ್ ಮಾಡಬೇಕು ಅಂತಂದ್ರೆ ಒಂದು ಬಿಟ್ಟು ಹೋಗಿ ಡೆಸ್ಟಿನೇಷನ್ ಅನ್ನು ಮುಟ್ಟಿ ಮತ್ತೆ ವಾಪಸ್ ಬರ್ಲಿಕ್ಕೆ it is going to take around 50 microseconds. ಈ 50 microseconds ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೋಗಿ ಮುಟ್ಟಿ ವಾಪಸ್ ಬರ್ಲಿಕ್ಕೆ ಅಂತ ಹೇಳಿದೆ ನಾ. ಹೋಗಿ ಎಲ್ಲಿಗೆ ಮುಟ್ಟಬೇಕು, ಎಲ್ಲಿಂದ ವಾಪಸ್ ಬರಬೇಕು, how much it has to travel, that is also being specified. It is 2005 kilometers, sorry 2.5 kilometers, 2500 meters. ಹೌದಾ? ಹೌದಾ ಇಲ್ವಾ? ಈಥರ್ನೆಟ್ ಒಳಗ
ಎರಡು ಟ್ರಾನ್ಸಿವರ್ಸ್ ನಡುವಿನ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಷ್ಟಿರ್ಬೋದು? ಇಟ್ ಈಸ್ ಅರೌಂಡ್ 2.5 ಕಿಲೋಮೀಟರ್ಸ್. ದಟ್ ಮೀನ್ಸ್ ಟು ಗೋ ಅಂಡ್ ರೀಚ್, ಇಲ್ಲಿ ನಾವು ಕನ್ಸಿಡರ್ ಮಾಡ್ಲಿಕ್ಕತ್ತಿದ್ದು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅನ್ನೇ ಕನ್ಸಿಡರ್ ಮಾಡ್ಲಿಕ್ಕತ್ತ. ನಾವ್ ಯಾವಾಗ್ಲೂ ಪೂರಾ ದಂಡಿಯವನ ಬಗ್ಗೆನೆ ವಿಚಾರ ಮಾಡ್ಬೇಕು. ನಾ ಈಗ ಇಲ್ಲಿ ನಿಂತು ಹೇಳ್ತೀನಿ ಅಂದ್ರ ನನ್ನ ವಯಸ್ಸು ಲಾಸ್ಟ್ ಬೆಂಚ್ ನವನಿಗೆ ರೀಚ್ ಆಗ್ತೈತೋ ಇಲ್ಲೋ ಅಂತ ವಿಚಾರ ಮಾಡ್ತೀನಿ. ಫಸ್ಟ್ ಬೆಂಚ್ ಕೂತೋನಿಗೆ ಕೇಳಿಸ್ತೈತೋ ಇಲ್ವೋ ಅಂತಿಲ್ಲ, ಯಾಕಂದ್ರ ಅಲ್ಲಿವರೆಗೂ ಹೋಗೋದು ನನ್ನ ಇಂಟೆನ್ಷನ್ ಇರ್ತೈತಿ. ಸೊ the maximum distance between the two transceivers can be around 2.5 kilometers. That means ಒಂದು ಬಿಟ್ಟು ಪೂರಾ ದಂಡಿ ತನಕ ಹೋಗಿ ವಾಪಸ್ ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಂತೈತಿ? ಇಟ್ ಈಸ್ ಅರೌಂಡ್ 50 ಮೈಕ್ರೋಸೆಕೆಂಡ್ಸ್. ಹೋಗಿ ಮುಟ್ಟಿ ವಾಪಸ್ ಬರ್ಲಿಕ್ಕೆ 50 ಮೈಕ್ರೋಸೆಕೆಂಡ್ಸ್ ತಗೊಂತೈತಿ. ಆ 50 ಮೈಕ್ರೋಸೆಕೆಂಡ್ಸ್ ನಾಗ ಒಂದು ಬಿಟ್ಟು ಟ್ರಾವೆಲ್ ಆಗ್ತೈತಿ. ಆ 2.5 ಕಿಲೋಮೀಟರ್ ತನಕ ಅದು ಕಂಟಿನ್ಯೂಸ್ ಆಗಿ ಹೋಗ್ತಿರ್ಬೇಕು. ನಾ ಕಳಿಸಿದ್ದು ಹೋಗಿ ಅಲ್ಲಿಗೆ ಮುಟ್ಟು ತನಕನೂ ನನ್ನ ಹತ್ರ ಡೇಟಾ ಇರಬೇಕು. ಐ ಶುಡ್ ಹ್ಯಾವ್ ಸಮ್ ಡೇಟಾ ವಿತ್ ಮೀ. ಒಂದು ಬಿಟ್ಟು ಹೋಗ್ಲಿಕ್ಕೆ 50 ಮೈಕ್ರೋಸೆಕೆಂಡ್. ನೆಕ್ಸ್ಟ್ ಡೇಟಾ 2.5 ಕಿಲೋಮೀಟರ್ ತನಕ ಹೋಗ್ತಾ ಇರಬೇಕು ಅಂತಂದ್ರೆ ನನ್ನ ಹತ್ರ ಎಷ್ಟು ಡೇಟಾ ಇರಬೇಕು? ಐ ಮಸ್ಟ್ ಹ್ಯಾವ್ 500 ಬಿಟ್ಸ್ ಆಫ್ ಡೇಟಾ. ಸೆಂಡರ್ ಮಸ್ಟ್ ಹ್ಯಾವ್ 500 ಬಿಟ್ಸ್ ಆಫ್ ಡೇಟಾ. ಸೊ ದಟ್ ನಾ 500 ಕಳಿಸ್ಬೇಕಾದ್ರೆ ಫಸ್ಟ್ ಬಿಟ್ ಏನಾಗಿರ್ತೈತಿ? ಡೆಸ್ಟಿನೇಷನ್ ಅನ್ನ ಹೋಗಿ ಮುಟ್ಟಿರ್ತೈತಿ. ಯಾಕಂದ್ರೆ ಒಂದು ಬಿಟ್ ಹೋಗಿ 2.5 ಕಿಲೋಮೀಟರ್ ರೀಚ್ ಆಗ್ಲಿಕ್ಕೆ ಇಟ್ ಈಸ್ ಗೋಯಿಂಗ್ ಟು ಟೇಕ್ 50 ಮೈಕ್ರೋಸೆಕೆಂಡ್ಸ್. ಸೊ ಸೆಕೆಂಡ್, ಥರ್ಡ್, ಫೋರ್ತ್ ಇದು ಹೋಗಿ ಇಲ್ಲಿಗೆ ಮುಟ್ಲಿಕ್ಕೆ 50 ಮೈಕ್ರೋಸೆಕೆಂಡ್ಸ್ ಬೇಕು. ಅಂದ್ರೆ ಟೋಟಲ್ ಆಗಿ ನನ್ನ ಹತ್ರ ಡೇಟಾ ಎಷ್ಟಿರ್ಬೇಕು? ಇಟ್ ಶುಡ್ ಬಿ 500 ಬಿಟ್ಸ್. 500 ಬಿಟ್ಸ್ ಅಂತಂದ್ರೆ ಎಷ್ಟು ಬೈಟ್ಸ್ ಆಗ್ತಾವ? ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ ಕಡೆಗೆ. 500 bits is equals to how many bytes? Bits na bytes ಗೆ ಕನ್ವರ್ಟ್ ಮಾಡ್ಲಿಕ್ಕೂ ಇಷ್ಟು ಟೈಮ್ ಬೇಕಾಗ್ತೈತಾ? Okay, it is 62.5. round it off to 63. 62.5 ಆಗ್ತೈತಿ. ಅದನ್ನ ರೌಂಡ್ ಆಫ್ ಮಾಡಿದ್ರೆ 63 ಆಗ್ತೈತಿ. ಬಟ್ ನೀವು ಬೈಟ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡಾಗ 8 ಬೈಟ್ಸ್ 4 ಬೈಟ್ಸ್ ಈ ರೀತಿ ಹೇಳಬೇಕು ಅಂತಂದ್ರೆ 63 ನ ರೌಂಡ್ ಆಫ್ ಮಾಡ್ಲಿಕ್ಕೆ ಬರಂಗಿಲ್ಲ. ಫಾರ್ ದಟ್ ರೀಸನ್ ದೇ ಹ್ಯಾವ್ ಟೇಕನ್ 64 ಬೈಟ್ಸ್. ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ಯಾರ? ಅದನ್ನ 64 ಬೈಟ್ಸ್ ಅಂತ ಹೇಳಿ ತಿಳ್ಕೊಂಡಾರ. So that is why they have given that much as a minimum. That means ನಿಮ್ ಹತ್ರ 64 bytes ದಷ್ಟು ಡೇಟಾ ಇತ್ತು ಅಂತಂದ್ರೆ ನೀವು ಇನ್ನು ಲಾಸ್ಟ್ ಬಿಟ್ ನ ಹಾಕ್ತಿರ್ತೀರಿ. ಅವಾಗ ಫಸ್ಟ್ ಬಿಟ್ ಹೋಗಿ ಏನಾಗಿರ್ತೈತಿ? ಡೆಸ್ಟಿನೇಷನ್ ಅನ್ನ ರೀಚ್ ಆಗಿರ್ತೈತಿ. ಫಾರ್ ದಟ್ ರೀಸನ್ ದೇ ಹ್ಯಾವ್ ಗಿವನ್ ದಿಸ್ ಮಿನಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಅದಂತೂ ಆಲ್ರೆಡಿ ಹೇಳಿನ. ದಟ್ ಈಸ್ ಬಿಕಾಸ್ ರಾಮ್ ಮತ್ತೆ ರಾಮ್ ಕಾಸ್ಟ್ಲಿ ಇತ್ತು. ಇದನ್ನ ಪ್ರಪೋಸ್ ಮಾಡಿದ ಟೈಮ್ ದೊಳಗ ಅದ್ರ ಸಲುವಾಗಿ ಮ್ಯಾಕ್ಸಿಮಮ್ ಲೆಂತ್ ಮೇಲೆ ಲಿಮಿಟ್ ಅನ್ನ ಹಾಕ್ಯಾರ 1500 ಬೈಟ್ಸ್. ಅಂಡ್ ಮಿನಿಮಮ್ ಬಿಕಾಸ್ ನಿಮ್ಮ ಡೇಟಾ ಟ್ರಾವೆಲ್ ಆಗ್ತಾ ಇರ್ಬೇಕು. ನಿಮ್ಮ ಹತ್ತಿನ ಡೇಟಾ ಇರಬೇಕು, ಅದು ಹೋಗಿ ಡೆಸ್ಟಿನೇಷನ್ ಅನ್ನ ಮುಟ್ಬೇಕು. ಅಂದ್ರೆ ಕೊಲಿಜನ್ಸ್ ಆಕರ್ ಆಗಿತ್ತು ನಿಮಗೆ ಡಿಟೆಕ್ಟ್ ಆಗ್ತೈತಿ. ಫಾರ್ ದಟ್ ರೀಸನ್ ದೇ ಹ್ಯಾವ್ ಪುಟ್ ಮಿನಿಮಮ್ ಲಿಮಿಟ್ ಆಸ್ 64 ಬೈಟ್ಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ತಿಳಿತಾ ಎಲ್ಲರಿಗೂ? ನಿಮ್ಮದು ಸ್ಪೀಡು ನಿಮ್ಮ ಡಿಸ್ಟೆನ್ಸ್ ಎರಡನ್ನ ಇಟ್ಕೊಂಡು ಈ ಕ್ಯಾಲ್ಕುಲೇಷನ್ ಮಾಡ್ಯಾರ. ಸುಮ್ಮನೆ ಗಾಳಿ